ವಿದ್ಯಾರ್ಥಿಗಳೇ, ತಮ್ಮೆಲ್ಲರಿಗೂ ಕೂಡ NTSC ಮತ್ತು NMMS ಪರೀಕ್ಷಾ ಸಿದ್ಧತೆಯ ಸರಣಿ ಮಾಲಿಕೆಗಳಿಗೆ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ನಾನು ಸ್ಟಡಿ ವಿತ್ ಪರಶುರಾಮ್ ಚಾನಲ್ನಿಂದ ಪರಶುರಾಮ್ ಮಾತಾಡ್ತಾ ಇದ್ದೀನಿ. ಸೊ NMMS ಮತ್ತು NTSC ಪರೀಕ್ಷಾ ಸಿದ್ಧತೆಗಾಗಿ ಬಹಳಷ್ಟು ವಿಡಿಯೋಗಳನ್ನು ನನ್ನ ಚಾನಲ್ನಲ್ಲಿದೆ. ತಾವುಗಳು ಹೊಸಬ್ರಿದ್ರೆ ದಯಮಾಡಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದ್ರ ಜೊತೆಗೆ ಬೆಲ್ ಐಕಾನ್ಗಳನ್ನು ಒತ್ತೋದ್ರಿಂದ ಮುಂಬರ್ತಕ್ಕಂಥ ವಿಡಿಯೋಗಳ ನೋಟಿಫಿಕೇಶನ್ ತಮಗೆ ಮೊದಲಿಗೆ ಸಿಗುತ್ತೆ. ತಾವುಗಳು ಇನ್ಸ್ಟಾಗ್ರಾಮ್ದಲ್ಲಿನೂ ಕೂಡ ನನಗೆ ಫಾಲೋ ಮಾಡ್ಬೋದು, ಸ್ಟೋರಿಗಳನ್ನು ನೋಡ್ಬೋದು. ಅಷ್ಟೇ ಅಲ್ಲದೆ ನಮ್ಮ ವಾಟ್ಸಪ್ ಗ್ರೂಪ್ಗಳಿಗೂ ಕೂಡ ತಾವುಗಳು ಜಾಯ್ನ್ ಆಗ್ಬೋದು. ಇದಕ್ಕಿಂತ ಮುಂಚಿನ NMMS ಮತ್ತು NTSC ಪರೀಕ್ಷೆಗೆ ಸಂಬಂಧಪಟ್ಟಿರ್ತಕ್ಕಂಥ ಎಲ್ಲ ವಿಡಿಯೋಗಳ ಲಿಂಕ್ಗಳನ್ನು ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿರ್ತೀನಿ, ತಾವುಗಳು ನೋಡ್ಬೋದು. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಒಂದು ಪೋಸ್ಟ್ ಮಾಡಿ. ಅಷ್ಟೇ ಅಲ್ಲದೆ ತಮ್ಮ ಗೆಳೆಯರಿಗೂ ಕೂಡ ಶೇರ್ ಮಾಡಲು ಮರೆಯದಿರಿ. ಇದು ಇದೆ ಪತ್ರಿಕೆ 2ರಲ್ಲಿ ಸಂಬಂಧಪಟ್ಟಂತೆ SAT ಅಂದರೆ ಸ್ಕೂಲಾಸ್ಟಿಕ್ ಆಪ್ಟಿಟ್ಯೂಡ್ ಟೆಸ್ಟ್ನಲ್ಲಿ ಸಮಾಜ ವಿಜ್ಞಾನ ವಿಷಯದ 3ನೇ ಭಾಗದ ವಿಡಿಯೋ. ಮೊದಲ 2 ಭಾಗದ ವಿಡಿಯೋಗಳು ತಪ್ಪದೇ ನೋಡಿ. ಶುರು ಮಾಡೋಣ ಈ ದಿನದ ವಿಡಿಯೋ. ಪ್ರಪಂಚದಲ್ಲಿಯೇ ಅತ್ಯಂತ ಎತ್ತರವಾದ ಮೌಂಟ್ ಎವರೆಸ್ಟ್ ಶಿಖರವನ್ನು ಏರಿರ್ತಕ್ಕಂಥ ಕೀರ್ತಿ ಎಡ್ಮಂಡ್ ಹಿಲರಿ ಮತ್ತು ತೇನ್ಜಿಂಗ್ ನೋರ್ಗೆ ಅವರಿಗೆ ಸಲ್ಲತ್ತೆ. ಸೊ ಗೊತ್ತಿರ್ತಕ್ಕಂಥದ್ದು, ಪ್ರಪಂಚದಲ್ಲಿ ಅತಿ ಎತ್ತರವಾದಾಗಿರ್ತಕ್ಕಂಥ ಮೌಂಟ್ ಎವರೆಸ್ಟ್ ಶಿಖರದ ಎತ್ತರ 8848 1848 ಮೀಟರ್ ಎತ್ತರದಲ್ಲಿದೆ. ಓಕೆ, ಗೊತ್ತಿರ್ತಕ್ಕಂಥದ್ದು. ಇದನ್ನು ಏರಿರ್ತಕ್ಕಂಥ ಮೊದಲ ಪುರುಷ ಎಡ್ಮಂಡ್ ಹಿಲರಿ ಆಗಿರ್ಬೋದು, ಆಮೇಲೆ ತೇನ್ಜಿಂಗ್ ನೋರ್ಗೆ. ಸೊ ಇವರಿಬ್ಬರು ಕೂಡ ಏನು ಮಾಡಿದಾರಪ್ಪ ಅಂದ್ರೆ ಪ್ರಪಂಚದಲ್ಲಿ ಅತಿ ಎತ್ತರವಾಗಿರ್ತಕ್ಕಂಥ ಮೌಂಟ್ ಎವರೆಸ್ಟ್ ಶಿಖರವನ್ನು ಏರಿರ್ತಕ್ಕಂಥ ಮೊದಲಿಗರ ಕೀರ್ತಿಗೆ ಪಾತ್ರರಾಗಿದ್ದಾರೆ ಎಡ್ಮಂಡ್ ಹಿಲರಿ ಮತ್ತು ತೇನ್ಜಿಂಗ್ ನೋರ್ಗೆ. ಮೌಂಟ್ ಎವರೆಸ್ಟ್ ಶಿಖರವನ್ನು ಏರಿರ್ತಕ್ಕಂಥ ಮೊದಲ ಭಾರತೀಯ ಮಹಿಳೆ ಬಚೇಂದ್ರಿ ಪಾಲ್. ಸೊ ಮೌಂಟ್ ಎವರೆಸ್ಟ್ ಶಿಖರವನ್ನು ಕೂಡ ನಮ್ಮ ಭಾರತದ ಮಹಿಳೆಯಾಗಿರ್ತಕ್ಕಂಥ ಬಿಚೇಂದ್ರಿ ಪಾಲ್ ಅವರು ಏರಿದ್ದಾರೆ. ಅವರು ಕೂಡ ಭಾರತದ ಮೊದಲ ಮಹಿಳೆಯ ಒಂದು ಹೆಗ್ಗಳಿಕೆಗೆ ಪಾತ್ರರಾಗಿದ್ದಾರೆ. ಗ್ರಾಮೀಣ ಸಾಹಸ ಕ್ರೀಡೆಗಳು ನಮ್ಮ ಸಂಸ್ಕೃತಿಯ ಪ್ರತಿಬಿಂಬಗಳಾಗಿವೆ. ಆದರೆ ಆಧುನಿಕತೆ, ಟಿವಿ ಮತ್ತು ಅಂತರ್ಜಾಲದ ಪ್ರಭಾವದಿಂದಾಗಿ ಇತ್ತೀಚೆಗೆ ಇವು ಮರೆಯಾಗುತ್ತಿವೆ. ಸೊ ಮುಖ್ಯವಾಗಿ ಗ್ರಾಮೀಣ ಭಾಗದಲ್ಲಿ ನಡೀತಕ್ಕಂಥ ಸಾಹಸ ಕ್ರೀಡೆಗಳು ಏನಾಗಿದ್ದಾವಪ್ಪ ಅಂದ್ರೆ ನಮ್ಮ ಸಂಸ್ಕೃತಿ ಪರಂಪರೆಯ ಒಂದು ಪ್ರತಿಬಿಂಬಗಳಾಗಿದ್ದಾವೆ, ಪ್ರತೀಕಗಳಾಗಿದ್ದಾವೆ. ಆದರೆ ಇವತ್ತಿನ ಒಂದು ಆಧುನಿಕತೆ, ಮಾಡರ್ನೈಸೇಷನ್ ಆಗಿರ್ಬೋದು, ಟಿವಿ, ದೂರದರ್ಶನ ಆಗಿರ್ಬೋದು, ಅಂತರ್ಜಾಲ, ಇಂಟರ್ನೆಟ್, ಈ 3ರ ಸಹಾಯದಿಂದ ನಮ್ಮಲ್ಲಿ ಗ್ರಾಮೀಣ ಸಾಹಸ ಕ್ರೀಡೆಗಳು ಮರೆಯಾಗ್ತಾ ಇದ್ದಾವೆ, ಅಳಿವಿನ ಅಂಚಿಗೂ ಕೂಡ ಬಂದು ತಲುಪಿದ್ದಾವೆ. ಕುಸ್ತಿ ಕ್ರೀಡೆಯು ಮೈಸೂರು ಮಹಾರಾಜರ ಕಾಲದಿಂದಲೂ ಬಂದಿದೆ. ಸೊ ಏನು ಕುಸ್ತಿ, ರಿಸ್ಲಿಂಗ್ ಅಂತೀವಲ್ಲ, ಅದು ನಮ್ಮ ಮೈಸೂರು ಮಹಾರಾಜರ ಕಾಲದಿಂದಲೂ ಕೂಡ ಬಂದಿರತಕ್ಕಂಥ ಒಂದು ಆಟ. ಇಂದಿಗೂ ದಸರಾ ಕ್ರೀಡೆಯ ಒಂದು ಭಾಗವಾಗಿ ಉಳಿದುಕೊಂಡಿದೆ. ಪ್ರಸ್ತುತವಾಗಿ ಇವತ್ತು ಕೂಡ ನಮ್ಮ ನಾಡ ಹಬ್ಬ ಆಗಿರ್ತಕ್ಕಂಥ ದಸರಾದಲ್ಲಿ ನಾವೇನ್ ಮಾಡ್ತೀವಪ್ಪ ಅಂತಂದ್ರೆ ಈ ಕುಸ್ತಿ ಕ್ರೀಡೆಯನ್ನ ಒಂದು ಭಾಗವಾಗಿ ಉಳಿಸಿಕೊಂಡು ಹೋಗ್ತಕ್ಕಂಥ ಜವಾಬ್ದಾರಿ ನಮ್ಮ ಎಲ್ಲ ಕನ್ನಡ ನಾಡಿಗರ ಜನರಲ್ಲಿದೆ. ಅದು ನಡೀತಾನೂ ಇದೆ. ಭೂಮಿಯಲ್ಲಿ ನೈಸರ್ಗಿಕವಾಗಿ ದೊರೆಯುವ ಸಂಪನ್ಮೂಲಗಳೆಂದರೆ ನೀರು, ಮಣ್ಣು, ಗಾಳಿ, ಖನಿಜಗಳು, ಸಸ್ಯ ಮತ್ತು ಪ್ರಾಣಿ. ಸೊ ಇವೆಲ್ಲವುಗಳು ಕೂಡ ಏನಪ್ಪಾ ಅಂದ್ರೆ ನೈಸರ್ಗಿಕವಾಗಿ ನಮ್ಗೆ ಏನಾಗ್ತವೆ, ದೊರೀತಾವೆ. ನೀರು, ಮಣ್ಣು, ಗಾಳಿ, ಖನಿಜಗಳಾಗಿರ್ಬೋದು, ಸಸ್ಯ ಸಂಪತ್ತು ಮತ್ತು ಪ್ರಾಣಿ ಸಂಪತ್ತು. ನೈಸರ್ಗಿಕವಾಗಿ ಸಂಪನ್ಮೂಲಗಳ ಏನು ನಮಗೆ ಲಭ್ಯವಾಗ್ತಾವಲ್ಲ, ಅದರಲ್ಲಿ ಮುಖ್ಯವಾಗಿ 2 ವಿಧಗಳಲ್ಲಿ ನಾವು ವರ್ಗೀಕರಣವನ್ನ ಮಾಡಿದ್ದೀವಿ ಸಿಗ್ತಕ್ಕಂಥ ನೈಸರ್ಗಿಕ ಸಂಪನ್ಮೂಲಗಳಲ್ಲಿ. ಮೊದಲನೇದಾಗಿ ವಿಧ ಇರ್ತಕ್ಕಂಥದ್ದು ನವೀಕರಿಸಬಹುದಾದ ಸಂಪನ್ಮೂಲಗಳು. ಏನು ನವೀಕರಿಸಬಹುದಾದ ಸಂಪನ್ಮೂಲಗಳಂತಿದೆ. ಇದರ ಅರ್ಥ ಏನಪ್ಪಾ ಅಂದ್ರೆ ಇವು ನಿರಂತರವಾಗಿ ನಮಗೆ ಲಭ್ಯವಾಗ್ತವೆ. ಇವುಗಳಿಗೆ ಮುಗಿಯೋದು ಅಥವಾ ಕೊನೆ ಅಂತಕ್ಕಂಥದ್ದಿಲ್ಲ. ಯಾವತ್ತೂ ಕೂಡ ಹಾಗೆ ಎಷ್ಟು ಬಳಸ್ತೀವಿ ಹಾಗೆ ಸಿಗತ್ತೆ. ಉದಾಹರಣೆಗಾಗಿ ಅದು ಸೌರಶಕ್ತಿ ಆಗಿರ್ಬೋದು, ಗಾಳಿ ಆಗಿರ್ಬೋದು, ನೀರಾಗಿರ್ಬೋದು, ಮಣ್ಣು ಮತ್ತು ಕಾಡು. ಇವು ನಮಗೆ ನಿರಂತರವಾಗಿ ಏನಾಗುತ್ತಪ್ಪ ಅಂದ್ರೆ ಸಂಪನ್ಮೂಲಗಳು ಸಿಗತ್ತೆ. ಇವುಗಳಲ್ಲಿ ನಾವು ನವೀಕರಿಸಬಹುದಾದ ಸಂಪನ್ಮೂಲಗಳು ಅಂತ ಕರಿತೀವಿ. ಇನ್ನು 2ನೇ ವಿಧ ಬಂದ್ಬಿಟ್ಟು ನವೀಕರಿಸಲಾಗದ ಸಂಪನ್ಮೂಲಗಳು. ಏನಪ್ಪ ನವೀಕರಿಸಲಾಗದ ಸಂಪನ್ಮೂಲಗಳು ಅಂತಂದ್ರೆ ಬಳಸಿದಂತೆಲ್ಲ ಮುಗಿದು ಹೋಗ್ತಕ್ಕಂಥ ಸಂಪನ್ಮೂಲಗಳು. ನಾವು ಯಾವಾಗ ಬಳಸ್ತೀವಲ್ಲ ಅವಾಗ ಏನಾಗ್ತಾವಪ್ಪ ಅಂದ್ರೆ ಮುಗಿದು ಹೋಗ್ತಾವ, ಎಂಡೈವ್, ಮತ್ತೆ ಸಿಗೋದಿಲ್ಲ. ಯಾವ್ಯಾವು? ಅದೇ ಕಲ್ಲಿದ್ದಲಾಗಿರ್ಬೋದು, ಪೆಟ್ರೋಲ್ ಆಗಿರ್ಬೋದು, ಡೀಸೆಲ್ ಆಗಿರ್ಬೋದು ಮತ್ತು ನೈಸರ್ಗಿಕ ಅನಿಲ. ಇವು ಎಷ್ಟು ಬಳಸ್ತಿಲ್ಲ ಅಷ್ಟು ಮುಗಿದೇ ಹೋಗ್ತವೆ. ಮುಂದೊಂದು ದಿನ ಇವುಗಳ ಚಿತ್ರಗಳನ್ನು ಮಾತ್ರ ನಾವುಗಳು ನೋಡ್ಬೋದು. ಈ ತರನಾಗಿ ನೈಸರ್ಗಿಕ ಸಂಪನ್ಮೂಲಗಳಲ್ಲಿ ನವೀಕರಿಸಬಹುದಾದ ಅಂದ್ರೆ ನಿರಂತರವಾಗಿ ಲಭ್ಯ, ನವೀಕರಿಸಲಾಗದ ಅಂದ್ರೆ ಮುಗಿದು ಹೋಗ್ತವೆ ಈ ಸಂಪನ್ಮೂಲಗಳು ಆಗಿದ್ದಾವೆ. ಇನ್ನು
ಭೂಮಿಗೆ ಸೂರ್ಯನೇ ನೈಸರ್ಗಿಕ ಬೆಳಕು ಮತ್ತು ಉಷ್ಣದ ಮೂಲ. ನೋಡ್ರಿ, ಇಡೀ ಸಮಸ್ತ ಒಂದು ಭೂಮಂಡಲಕ್ಕೆ ಬೆಳಕು ಮತ್ತು ಉಷ್ಣವನ್ನ ಕೊಡ್ತಕ್ಕಂಥ ನೈಸರ್ಗಿಕವಾದ ಮೂಲ ಯಾರಪ್ಪ ಅಂತಂದ್ರೆ ಆತನೇ ಸೂರ್ಯ. ಇಲ್ಲಿ ಸೂರ್ಯನ ಶಕ್ತಿಯನ್ನು ಬಳಸಿಕೊಂಡು ಸಸ್ಯಗಳು ತಮ್ಮ ಆಹಾರವನ್ನು ತಯಾರಿಸುತ್ತವೆ. ತಮ್ಮೆಲ್ಲರಿಗೂ ಗೊತ್ತಿರತಕ್ಕಂಥದ್ದು, ದ್ಯುತಿ ಸಂಶ್ಲೇಷಣೆ ಕ್ರಿಯೆಗೆ ಹಸಿರು ಸಸ್ಯಗಳಿಗೆ ಯಾವ ಒಂದು ಶಕ್ತಿ ಅವಶ್ಯಕತೆ ಇದೆ? ಸೂರ್ಯನ ಶಕ್ತಿ. ಸೂರ್ಯನ ಶಕ್ತಿ ಇರಲಿಲ್ಲ ಅಂದ್ರೆ ಸಸ್ಯಗಳು ಆಹಾರವನ್ನು ತಯಾರಿಸುವುದಿಲ್ಲ. ಇನ್ನು ಮುಂದೆ ಇಲ್ಲಿ ಸಮಪಾತಾಳಿ ಬೇಸಾಯ ಅಂತಕ್ಕಂಥ ಒಂದು ಶಬ್ದ ಇದೆ. ಸಮಪಾತಾಳಿ ಬೇಸಾಯ ಅಂದ್ರೆ ಏನು ನೋಡೋಣ. ಮಣ್ಣಿನ ಸವೆತವನ್ನು ತಡೆಗಟ್ಟಲು ಭೂಮಿಯ ಆಕಾರಕ್ಕನುಗುಣವಾಗಿ ವ್ಯವಸಾಯ ಮಾಡುವ ಕ್ರಮವೇ ಸಮಪಾತಾಳಿ ಬೇಸಾಯ. ಈ ಮಣ್ಣಿನ ಕಚ್ಕೊಂಡು ಹೋಗ್ತಕ್ಕಂಥದನ್ನ ತಡೆಯೋ ಸಲುವಾಗಿ ಭೂಮಿಯನ್ನು ಏನ್ ಮಾಡ್ತಾರಪ್ಪ ಅಂದ್ರೆ ಒಂದು ಸಮ ಆಕಾರವನ್ನಾಗಿ ಮಾಡ್ತಾರೆ. ಆ ಆಕಾರಕ್ಕನುಗುಣವಾಗಿ ವ್ಯವಸಾಯ ಬೇಸಾಯವನ್ನ ಮಾಡ್ತಕ್ಕಂಥ ಒಂದು ವಿಧಾನವನ್ನ ನಾವೇನಂತ ಕರಿತೀವಿ? ಸಮಪಾತಾಳಿ ಬೇಸಾಯ. ಇದರ ಮುಖ್ಯ ಉದ್ದೇಶ ಮಣ್ಣಿನ ಸವೆತವನ್ನು ತಡೆಗಟ್ಟುವುದು ಮತ್ತು ಭೂಮಿಯನ್ನು ಸಮ ಆಕಾರಕ್ಕನುಗುಣವಾಗಿ ವ್ಯವಸಾಯವನ್ನ ಮಾಡೋದು. ಕಾಡು ಸಹ ಒಂದು ಸ್ವಾಭಾವಿಕ ಸಂಪನ್ಮೂಲ ಆಗಿದೆ. ಸೊ ನಮಗೆ ಹೇಳಿದ್ದೀನಿ, ಇದು ಕೂಡ ಏನಪ್ಪಾ ಅಂದ್ರೆ ನವೀಕರಿಸಬಹುದಾದ ಸಂಪನ್ಮೂಲಗಳು. ಎಷ್ಟು ಬಳಸಿದ್ರು ಕೂಡ ಕಾಡು ನಮಗೆ ಸಿಕ್ಕೇ ಸಿಗ್ತದೆ. ಸೊ ಇದನ್ನು ಕೂಡ ನಾವು ಏನಂತ ಕರಿತೀವಿ? ಸ್ವಾಭಾವಿಕ ಸಂಪನ್ಮೂಲಗಳಿಗೆ ಒಂದು ಉದಾಹರಣೆಯಾಗಿದೆ ಕಾಡು. ಕಾಡುಗಳು ನಮಗೆ ಹಣ್ಣು, ಹೂಗಳು, ಗಿಡಮೂಲಿಕೆಗಳು, ಮರ ಮತ್ತು ಮುಟ್ಟು ಒದಗಿಸುತ್ತವೆ. ಈ ತನ್ನಾಗಿರ್ತಕ್ಕಂಥ ಸ್ವಾಭಾವಿಕ ಸಂಪನ್ಮೂಲ ಆಗಿರ್ತಕ್ಕಂಥ ಕಾಡು ನಮಗೆ ಏನೇನು ಕೊಡ್ತದಪ್ಪ ಅಂತಂದ್ರೆ ಹಣ್ಣುಗಳು ಸಿಗ್ತವೆ, ವಿವಿಧ ರೀತಿಯಾಗಿರ್ತಕ್ಕಂಥ ಹಣ್ಣುಗಳು ತಿನ್ಬಹುದು, ಹೂಗಳು ಬಳಸ್ಬೋದು, ಗಿಡಮೂಲಿಕೆ ಔಷಧಿಗಳನ್ನು ಬಳಸ್ಬೋದು, ಮರ ಇದೆ ಮತ್ತು ಮುಟ್ಟು ಅಂದ್ರೆ ಮರದ ಉತ್ಪನ್ನಗಳನ್ನ ಕೂಡ ನಾವು ಏನ್ ಮಾಡ್ಬೋದಪ್ಪ ಅಂದ್ರೆ ಬಳಸ್ಬೋದು. ಈ ತರನಾಗಿ ಕಾಡುಗಳು ನಮಗೆ ಅನುಕೂಲ ಆಗಿದಾವೆ. ಕಾಡು ಬುಡಕಟ್ಟು ಜನಾಂಗಕ್ಕೆ ಆಶ್ರಯ ತಾಣವೂ ಸಹ ಆಗಿದೆ. ಎಷ್ಟೋ ಒಂದು ಬುಡಕಟ್ಟು ಜನಾಂಗ, ನಾ ಕರ್ನಾಟಕದಲ್ಲಿ ಹೇಳಿದ್ದೀನಿ, ಸೋಲಿಗರಿರ್ಬೋದು, ಜೇನು ಕುರುಬರು, ಎರವರು, ಈ ಎಲ್ಲ ಬುಡಕಟ್ಟು ಸಮುದಾಯಗಳಿಗೆ ಒಂದು ಆಶ್ರಯ ತಾಣವಾಗಿ ಮನೆಯೇ ಆಗಿದೆ. ಯಾವುದು? ಕಾಡು. ಕಾಡುಗಳ ನಾಶಕ್ಕೆ ಮುಖ್ಯ ಕಾರಣಗಳನ್ನು ಹೇಳಿದ್ದಾರೆ. ಅದರಲ್ಲಿ ಮೊದಲನೇದಾಗಿರ್ತಕ್ಕಂಥದ್ದು ನಗರಗಳ ವಿಸ್ತರಣೆ. ಅಪಾರವಾಗಿ ಹೆಚ್ಚಾಗ್ತಕ್ಕಂಥ ಜನಸಂಖ್ಯೆಗಾಗಿ ಇವತ್ತು ನಗರಗಳು ವಿಸ್ತಾರ ಆಗ್ತಾ ಇದ್ದಾವೆ, ಕಾಡುಗಳು ಕೂಡ ನಾಶ ಆಗ್ತಾ ಇದೆ. ಎರಡನೇದು ಬೃಹತ್ ಕೈಗಾರಿಕೆಗಳ ಸ್ಥಾಪನೆ ಮಾಡ್ತಕ್ಕಂಥ ಧೋರಣೆಗಳಾಗಿರ್ಬೋದು, ಮುಂದೆ ಆಣೆಕಟ್ಟೆಗಳನ್ನು ನಿರ್ಮಾಣ ಮಾಡ್ತಕ್ಕಂಥದ್ದು. ಈ ಮೂರು ಪ್ರಮುಖ ಕಾರಣಗಳು ಕೂಡ ಕಾಡುಗಳ ನಾಶಕ್ಕೆ ಒಂದು ಕಾರಣ ಅಂತ ಹೇಳ್ತೀವಿ. ಕಾಡುಗಳನ್ನು ಸಂರಕ್ಷಿಸಲು ಸರ್ಕಾರವು ರಾಷ್ಟ್ರೀಯ ಅರಣ್ಯ ನೀತಿಯನ್ನ 1988ರಲ್ಲಿ ಪರಿಷ್ಕರಿಸಿ ಜಾರಿಗೆ ತಂದಿದೆ. ಇದು ಪರಿಷ್ಕರಿಸಿದ ವರ್ಷ. ರಾಷ್ಟ್ರೀಯ ಅರಣ್ಯ ನೀತಿಯನ್ನ ಪರಿಷ್ಕರಣ ಮಾಡಿರ್ತಕ್ಕಂಥ ವರ್ಷ 1988. ಮುಖ್ಯ ಉದ್ದೇಶ ಕಾಡುಗಳ ಒಂದು ಸಂರಕ್ಷಣೆ. ರಾಷ್ಟ್ರೀಯ ಅರಣ್ಯಗಳನ್ನ ನಿರ್ವಹಿಸಿ ಸಂರಕ್ಷಿಸ್ತಕ್ಕಂಥ ಜವಾಬ್ದಾರಿ ಹೋಗೋದು ನಮ್ಮ ಸರ್ಕಾರದ ಅರಣ್ಯ ಇಲಾಖೆಗಳಿಗೆ. ಏನು ರಾಷ್ಟ್ರೀಯ ಒಂದು ಅರಣ್ಯಗಳಿದಾವಲ್ಲ, ಆ ಎಲ್ಲ ರಾಷ್ಟ್ರೀಯ ಅರಣ್ಯಗಳ ಒಂದು ಸಂರಕ್ಷಣೆಯನ್ನ ಮಾಡ್ತಕ್ಕಂಥದ್ದು, ನಿರ್ವಹಿಸ್ತಕ್ಕಂಥ ಒಂದು ಜವಾಬ್ದಾರಿ ಯಾರಿಗದಪ್ಪ ಅಂದ್ರೆ ಅದು ನಮ್ಮ ಸರ್ಕಾರದ ಅರಣ್ಯ ಇಲಾಖೆ. ಆದರೆ ಈ ಸಾಮಾಜಿಕ ಅರಣ್ಯಗಳನ್ನ ನಿರ್ವಹಣೆ ಮಾಡಿ ಸಂರಕ್ಷಣೆ ಮಾಡ್ತಕ್ಕಂಥದ್ದು ಜವಾಬ್ದಾರಿ ನಮ್ಮ ಗ್ರಾಮ ಪಂಚಾಯಿತಿ ಮತ್ತು ನಮ್ಮದೇ ಆಗಿರ್ತಕ್ಕಂಥ ಸಮುದಾಯದ ಜನಾಂಗಕ್ಕೆ ಇದೆ. ರಾಷ್ಟ್ರೀಯ ಅರಣ್ಯಗಳು ಅರಣ್ಯ ಇಲಾಖೆ, ಸಾಮಾಜಿಕ ಅರಣ್ಯ ಅಂದ್ರೆ ಗ್ರಾಮ ಪಂಚಾಯಿತಿ ಮತ್ತು ಸಮುದಾಯ. ನಮ್ಮ ಹಿಂದಿನವರ ಧಾರ್ಮಿಕ ನಂಬಿಕೆ ಮತ್ತು ಆಚರಣೆಗಳು ಪರಿಸರ ಸಂರಕ್ಷಣೆಗೆ ಕಾರಣವಾಗಿದೆ. ನಮ್ಮ ಪೂರ್ವಜರ ಒಂದು ಅರಣ್ಯಗಳ ಮೇಲೆ, ಮರಗಳ ಮೇಲೆ ಇಟ್ಟಿರ್ತಕ್ಕಂಥ ಧಾರ್ಮಿಕ ನಂಬಿಕೆ ಆಗಿರಬಹುದು, ವೃತ್ತ ಆಗಿರಬಹುದು, ಪರಂಪರೆ, ಅವೆಲ್ಲವುಗಳು ಕೂಡ ಇವತ್ತು ಅರಣ್ಯ ಸಂರಕ್ಷಣೆಗೆ ಒಂದು ಕಾರಣ ಆಗಿದೆ ಅಂತ ಹೇಳ್ತಾರೆ. ಮುಖ್ಯವಾಗಿ ದಕ್ಷಿಣ ಕನ್ನಡದಲ್ಲಿ ನಾಗಬನ ಅಂತ ಒಂದಿದೆ, ಕೊಡಗಿನಲ್ಲಿ ದೇವರ ಕಾಡು ಅಂತಕ್ಕಂಥದ್ದಿದೆ. ದಕ್ಷಿಣ ಕನ್ನಡದ ನಾಗಬನ, ಕೊಡಗಿನ ದೇವರ ಕಾಡು. ಇಲ್ಲಿ ಇವತ್ತು ಕೂಡ ಜನರು ಏನ್ ಮಾಡ್ತಾರಪ್ಪ ಅಂದ್ರೆ ಮರಗಳನ್ನ ಕಡಿಯೋದನ್ನು ನಿಷೇಧಿಸಿದ್ದಾರೆ. ಅಷ್ಟೊಂದು ನಂಬಿಕೆ ಮತ್ತು ಆಚರಣೆ ಈ ಜನರಲ್ಲಿ ನಾವು ಕಾಣ್ತೀವಿ. ಕರ್ನಾಟಕದ ಪಶ್ಚಿಮ ಘಟ್ಟದ ಅರಣ್ಯ ನಾಶವನ್ನು ತಡೆಗಟ್ಟಲು ಪಾಂಡುರಂಗ್ ಹೆಗಡೆ ಅವರು ಅಪ್ಪಿಕೋ ಚಳವಳಿಯನ್ನ ಆರಂಭಿಸಿದರು. ನೆನಪಿಟ್ಕೊಳ್ತಕ್ಕಂಥದ್ದು, ಪಾಂಡುರಂಗ್ ಹೆಗಡೆ ಅವರು ಆರಂಭಿಸಿರ್ತಕ್ಕಂಥ ಚಳವಳಿ ಯಾವುದಪ್ಪ ಅಂದ್ರೆ ಅಪ್ಪಿಕೋ ಚಳವಳಿ. ಮುಖ್ಯ ಉದ್ದೇಶ ಅರಣ್ಯ ನಾಶವನ್ನ ತಡೆಗಟ್ಟುವುದು. ಕೇರಳದಲ್ಲಿನೂ ಕೂಡ ಮೌನ ಕಣಿವೆ ಅಂತ ಇದೆ. ಸೊ ಈ ಮೌನ ಕಣಿವೆಯನ್ನ ಏನ್ ಮಾಡಿದ್ರಪ್ಪ ಅಂತಂದ್ರೆ ಪ್ರಾರಂಭಿಸುವ ಸಲುವಾಗಿ ಅಲ್ಲಿ ಜಲ ವಿದ್ಯುತ್ ಯೋಜನೆಯನ್ನು ಆರಂಭಿಸಲು ಸರ್ಕಾರ ಉದ್ದೇಶ ಮಾಡಿತು. ಆದರೆ ಆ ಮೌನ ಕಣಿವೆ ಅಂತಕ್ಕಂಥ ಜೈವ ವೈವಿಧ್ಯವಾದ ತಾಣವನ್ನು ರಕ್ಷಣೆ ಮಾಡಲಿಕ್ಕೆ ಆ ಒಂದು ಹೋರಾಟದ ಮೂಲಕ ಜನ ಏನ್ ಮಾಡಿದ್ರು, ಈ ಯೋಜನೆಯನ್ನ ತಡೆಗಟ್ಟರು. ಜಲ ವಿದ್ಯುತ್ ಯೋಜನೆಯ ಪ್ರಾರಂಭಕ್ಕೆ ವಿರೋಧವನ್ನ ವ್ಯಕ್ತಪಡಿಸಿದ್ರು. ಕೇರಳದಲ್ಲಿ ಜೀವ ವೈವಿಧ್ಯತೆ ತಾಣಕ್ಕೆ ಪ್ರಸಿದ್ಧ ಆಗಿರ್ತಕ್ಕಂಥದ್ದು ಮೌನ ಕಣಿವೆ. ಇಲ್ಲಿ ಸರ್ಕಾರದವರು ಜಲ ವಿದ್ಯುತ್ ಯೋಜನೆಯನ್ನ ಆರಂಭಿಸಲು ಹೊರಟಾಗ ಜನರೇ ಅದನ್ನು ತಡೆದು ಏನ್ ಮಾಡಿದ್ರಪ್ಪ ಅಂದ್ರೆ ಮೌನ ಕಣಿವೆ ಹೋರಾಟದ ಮೂಲಕ ಈ ಜಲ ವಿದ್ಯುತ್ ಯೋಜನೆಯನ್ನು ನಿಲ್ಲಿಸಿ ಮೌನ ಕಣಿವೆಯನ್ನ ಉಳಿಸಿದರು.